ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್ ಸರ್, ಸಂವಿಧಾನ ಉಪನ್ಯಾಸಕ. ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್. ಈಗಾಗಲೇ ಯೂಟ್ಯೂಬ್ ತರಗತಿಗಳು ಪ್ರಾರಂಭವಾಗಿದ್ದು ಮತ್ತು ರೆಗ್ಯುಲರ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗಿರುತ್ತವೆ. ಪ್ರವೇಶ ಪಡೆದುಕೊಳ್ಳುವವರು ಈ ನಂಬರ್ಗೆ ಸಂಪರ್ಕಿಸಬಹುದು. ಇವತ್ತು ನಾನು ನಿಮಗೆ ಸಂವಿಧಾನದಲ್ಲಿನ ಒಂದು ಮುಖ್ಯವಾದಂತಹ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದು ಅಂತಂದ್ರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ. ಆ ಮೂಲಭೂತ ಹಕ್ಕುಗಳಲ್ಲಿ ಈ ಹಿಂದೆ ಕೇಳಿರುವಂತ ಪ್ರಶ್ನೆಗಳು ಅಂದ್ರೆ IAS, KS, PSI, ಗ್ರೂಪ್ ಸಿ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂದ್ರೆ, ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಸಂರಕ್ಷಕ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಸ್ ಈ ರೀತಿ ಇದಾವೆ ಸ್ನೇಹಿತರೆ. ಆಪ್ಷನ್ಸ್ ಎ ಶಾಸಕಾಂಗ, ಆಪ್ಷನ್ಸ್ ಬಿ ಕಾರ್ಯಾಂಗ, ಸಿ ರಾಜಕೀಯ ಪಕ್ಷಗಳು, ಡಿ ನ್ಯಾಯಾಂಗ ಅಂತ ಹೇಳ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನ್ಯಾಯಾಂಗ. ನ್ಯಾಯಾಂಗ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ ಅಂತ ಹೇಳ್ತೇವೆ ನಾವು. ಇದು ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಬಿಡೋಣ. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತದೆ ಅಂತಂದ್ರೆ 3ನೇ ಭಾಗದಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ವಿಧಿ ಸಂಖ್ಯೆ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳು ಕಂಡು ಬರುತ್ತವೆ. ಒಟ್ಟು ಮೂಲಭೂತ ಹಕ್ಕುಗಳು ಪ್ರಸ್ತುತ ಎಷ್ಟು ಅಂತಂದ್ರೆ 6 ಮೂಲಭೂತ ಹಕ್ಕುಗಳಂತ ಹೇಳ್ತೇವೆ ನಾವು. ಹಾಗಾದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಾಗ ನೋಡಿ, ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ? ಕ್ವಶನ್ಸ್, ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಅಮೆರಿಕಾ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ತೇವೆ ನಾವು. ಅಮೆರಿಕಾ ಸಂವಿಧಾನದ ಬಿಲ್ ಆಫ್ ರೈಟ್ಸ್. ಹಾಗಾದ್ರೆ ಕ್ವಶನ್ಸ್ ಕೇಳ್ತಾನೆ, ಈ ಕೆಳಗಿನವುಗಳನ್ನ ಯಾವುದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳ್ತಾನ. ಹಾಗಾದ್ರೆ ಭಾರತದ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದಲ್ಲಿ ಕಂಡು ಬರುವ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ, ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು? ಸಮಿತಿ ಅಂತ ಬರ್ತವೆ. ಆ ಸಮಿತಿಯ ಅಧ್ಯಕ್ಷರು ಯಾರು? ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾರೇ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳ್ತೇವೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರು? ನೋಡಿ, ಉಪ ಸಮಿತಿಯ ಅಧ್ಯಕ್ಷರು ಯಾರು ಅಂತಂದ್ರೆ JB ಕೃಪಲಾನಿ. ಯಾರೇ? JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತ ಹೇಳ್ತೇವೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಸಂರಕ್ಷಕ ಯಾರು? ನೋಡಿ, ಇಂಪಾರ್ಟೆಂಟ್, ಇದೇ ಪ್ರಶ್ನೆ ಇದು. ಮೂಲಭೂತ ಹಕ್ಕುಗಳ ಸಂರಕ್ಷಕ ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್. ಯಾರೇ? ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವೆ ನಾವು. ಮೂಲಭೂತ ಹಕ್ಕುಗಳ ಸಂರಕ್ಷಕ ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್. 15 ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಅಂತ ಕೇಳಿದ್ರು. ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿಲ್ಲ, ನ್ಯಾಯಾಂಗ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಂಗದಲ್ಲಿ ಕಂಡು ಬರುತ್ತದೋ, ರಾಜಕೀಯ ಪಕ್ಷನೋ, ಅಥವಾ ಕಾರ್ಯಾಂಗನೋ, ಅಥವಾ ಶಾಸಕಾಂಗನೋ ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ಎದರಲ್ಲಿ ಕಂಡು ಬರುತ್ತದೆ? ನ್ಯಾಯಾಂಗದಲ್ಲಿ ಕಂಡು ಬರುತ್ತದೆ. ಹೀಗಾಗಿ ಸರಿಯಾದ ಉತ್ತರ ಯಾವುದು? ನ್ಯಾಯಾಂಗ ಅಂತ ಹೇಳ್ತೇವೆ. ಇದು ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ. ಹಾಗಾದ್ರೆ ಸ್ನೇಹಿತರೆ, ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಎರಡನೇ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ ಯಾವ ಅನುಚ್ಛೇದವು, ಅನುಚ್ಛೇದ ಅಂತಂದ್ರೆ ವಿಧಿ, ಯಾವ ವಿಧಿ ಅಥವಾ ಅನುಚ್ಛೇದ ಅಥವಾ ಕಲಮು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಅಂದ್ರೆ ಮಾಧ್ಯಮಗಳು ವಾರ್ತೆಗಳನ್ನ ಬಿತ್ತರಿಸ್ತಾವಲ್ಲ, ಪ್ರಸಾರ ಮಾಡ್ತಾವಲ್ಲ, ಅದಕ್ಕೆ ಅವಕಾಶ ನೀಡಿರುವಂತ ಈ ವಿಧಿ ಅಥವಾ ಅನುಚ್ಛೇದ ಯಾವುದು ಅಂತ ಕೇಳಿ. ಆಯ್ಕೆಗಳು ಈ ರೀತಿ ಇದಾವೆ. ಎ ಅನುಚ್ಛೇದ 19, ಬಿ ಅನುಚ್ಛೇದ 17, ಸಿ ಅನುಚ್ಛೇದ 16, ಡಿ ಅನುಚ್ಛೇದ 18. ಹಾಗಾದ್ರೆ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಕೇಳಿದ್ರೆ ಅನುಚ್ಛೇದ 19.
ಅನುಚ್ಛೇದ 19. ಯಾಕೆ ಸರಿಯಾದ ಉತ್ತರ ಅಂತ ಕೇಳಿದ್ರೆ ನೋಡ್ರಿ, ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟು ಅಂತಂದ್ರೆ 6 ಸ್ನೇಹಿತರೆ. ಅವುಗಳಲ್ಲಿ ಒಂದನೇದು ಯಾವುದು ಅಂತಂದ್ರೆ ಸಮಾನತೆ ಹಕ್ಕು ಅಂತ ಹೇಳ್ತೀವಿ ನಾವು. ಸಮಾನತೆ ಹಕ್ಕು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ಅಂತಂದ್ರೆ 14ರಿಂದ 18ರವರೆಗೆ ಸಮಾನತೆ ಹಕ್ಕು ಕಂಡು ಬರುತ್ತದೆ. ಹಾಗಾದ್ರೆ ಎರಡನೇದು ಯಾವುದು ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು. ಎರಡನೇದು ಯಾವುದು? ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತೀವಿ. ವಿಧಿ ಸಂಖ್ಯೆ ಎಷ್ಟು ಅಂತಂದ್ರೆ 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಹಕ್ಕನ್ನ ಕಾಣ್ತೀವಿ. ನೋಡ್ರಿ, ಇಲ್ಲಿ 19 ಇದೆ. ಹಾಗಾದ್ರೆ ಅನುಚ್ಛೇದ 19 ಸರಿಯಾದ ಉತ್ತರ ಅಂತ ಹೇಳಿದ್ರು. ಹಾಗಾದ್ರೆ 19ನೇ ವಿಧಿ ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ? ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಕಂಡುಬರುವಂತ 19ನೇ ವಿಧಿ ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಭಾರತದ ಪ್ರಜೆಗಳಿಗೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಎಷ್ಟು ಸ್ವಾತಂತ್ರ್ಯ? 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಈ 6 ಸ್ವಾತಂತ್ರ್ಯಗಳನ್ನು ನೀಡಿರುವ ಕಾರಣಕ್ಕಾಗಿ 19ನೇ ವಿಧಿಯನ್ನು ಸಂವಿಧಾನದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಸಂವಿಧಾನದ ಬೆನ್ನೆಲುಬು, ವೆರಿ ವೆರಿ ಇಂಪಾರ್ಟೆಂಟ್. ಸಂವಿಧಾನದ ಬೆನ್ನೆಲುಬು ಎಂದು ಕರೆಯುತ್ತಾರೆ 19ನೇ ವಿಧಿಯನ್ನು. ನೋಡ್ರಿ, ಇಲ್ಲಿ 19ನೇ ವಿಧಿ 6 ಸ್ವಾತಂತ್ರ್ಯ ಅಂತ ಹೇಳಿದೇವೆ, ಇದಕ್ಕೆ ಸಂವಿಧಾನದ ಬೆನ್ನೆಲುಬು ಅಂತ ಕರೀತಾರ ಅಂತ ಹೇಳಿದೇವೆ. ಆದ್ರೆ ಇಲ್ಲಿ ಮಾಧ್ಯಮ ಅಂತ ಬರ್ಲೇ ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ 19 ಅಂತ ಹೇಳಿ. ವಿಧಿ ಹೇಗೆ? ಇದು ಹೇಗೆ ಅಂತಂದ್ರೆ ಇಲ್ಲಿದೆ ನೋಡಿ, 19ನೇ ವಿಧಿಯು 6 ಸ್ವಾತಂತ್ರ್ಯಗಳನ್ನು ಭಾರತ ಪ್ರಜೆಗಳಿಗೆ ನೀಡಿದೆ ಅಂತ ಹೇಳ್ತೇವೆ. ಹಾಗಾದ್ರೆ 6 ಸ್ವಾತಂತ್ರ್ಯ ಯಾವುದು ಅಂತ ಬಂದಾಗ ಇಲ್ಲಿ ನೋಡ್ರಿ 19(a) ಅಂತ ಇದೆ ಒಂದು ವಿಧಿ. 19(a) ಏನ್ ಹೇಳ್ತದ ಅಂತಂದ್ರೆ ಭಾರತ ಪ್ರಜೆಗಳಿಗೆ ಮೊದಲನೇದಾಗಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನೀಡಿದೆ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. ಈ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿಯೇ ಏನು ಕಂಡು ಬರುತ್ತದೆ ಅಂತಂದ್ರೆ ನೋಡ್ರಿ, ಪತ್ರಿಕಾ ಸ್ವಾತಂತ್ರ್ಯ ಏನು ಕಂಡು ಬರುತ್ತದೆ? ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ನಾವು. ಪತ್ರಿಕಾ ಸ್ವಾತಂತ್ರ್ಯ ಅಂತಂದ್ರೆ ಮಾಧ್ಯಮಗಳ ವಾರ್ತೆಗಳನ್ನು ಪ್ರಸಾರ ಮಾಡುವಂತ ಸ್ವಾತಂತ್ರ್ಯ. ಸೊ ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 19 ಅಂತ ಹೇಳ್ತೀವಿ. ಸರಿ, ಹಾಗಾದ್ರೆ ಇಲ್ಲಿ ನೋಡ್ರಿ ಉಳಿದಂತಹ ವಿಧಿಗಳಿದಾವೆ. ಇವು ಮೂಲಭೂತ ಹಕ್ಕುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿವೆ ಅಂತಂದ್ರೆ ವಿಧಿ 17 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ರಿ? ಅಸ್ಪೃಶ್ಯತೆಯ ನಿರ್ಮೂಲನೆ ಅಂದ್ರೆ ಅಸ್ಪೃಶ್ಯತೆಯನ್ನ ಆಚರಿಸಬಾರದು, ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬೇಕು. ಎಸ್. ನೆಕ್ಸ್ಟ್ ವಿಧಿ 16 ಯಾವ್ದ್ರ ಬಗ್ಗೆ ಹೇಳ್ತದಂತಂದ್ರೆ ಸಾರ್ವಜನಿಕ ಉದ್ಯೋಗ ಪಡೆದುಕೊಳ್ಳುವಲ್ಲಿ ಸಮಾನತೆ. ನೋಡ್ರಿ, ಸಾರ್ವಜನಿಕ ಉದ್ಯೋಗ ಪಡೆದುಕೊಳ್ಳುವಲ್ಲಿ ಸಮಾನತೆ ಅಂತ ಹೇಳ್ತೀವಿ. ಆದ್ರೆ ಅರ್ಹತೆಗಳಿರಬೇಕು, ಶೈಕ್ಷಣಿಕ ಅರ್ಹತೆ ಇರಬೇಕು, ವಯಸ್ಸಿನ ಅರ್ಹತೆಯನ್ನು ಇರಬೇಕು. ನೆಕ್ಸ್ಟ್ ವಿಧಿ 18 ಏನು ವಿಧಿ 18 ಏನು ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಬಿರುದುಗಳ ರದ್ದತಿ. ಏನ್ರಿ? ಬಿರುದುಗಳ ರದ್ದತಿ ಅಂತ ಹೇಳ್ತೇವೆ. ಸೊ ಇದು ಎರಡನೇ ಪ್ರಶ್ನೆಗೆ ಸಂಬಂಧಿಸಿರುವಂತ ಒಂದಿಷ್ಟು ಪ್ರಮುಖವಾದಂತ ಮಾಹಿತಿ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಯಾವ ರೀತಿ ಇದೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಭಾರತ ಸಂವಿಧಾನದ ಯಾವ ವಿಧಿಯು ಒಬ್ಬ ಆಯ್ಕೆಯ ವ್ಯಕ್ತಿಯನ್ನು, ಇಂಪಾರ್ಟೆಂಟ್ ನೋಡ್ರಿ, ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದೆ, ಒಬ್ಬ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕನ್ನು ಕಾಪಾಡುತ್ತದೆ. ಸಿಂಪಲ್. ಏನು ಅರ್ಥ ಅಂತಂದ್ರೆ ನೋಡ್ರಿ, ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮದುವೆಯಾಗುವಂತ ಒಂದು ಸ್ವಾತಂತ್ರ್ಯ ಇದೆ. ಹಾಗಾದ್ರೆ ಮದುವೆಯಾಗುವ ಹಕ್ಕನ್ನು ಕಾಪಾಡುವಂತ ವಿಧಿ ಯಾವುದು? ಇದು ನೋಡ್ರಿ KS 2019ರಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಮದುವೆ ಆಗ್ಲಿಕ್ಕೂ ಕೂಡ ಒಂದು ಹಕ್ಕಿದೆ. ಹಾಗಾದ್ರೆ ಆಪ್ಷನ್ಸ್ ಈ ರೀತಿ ಇದಾವೆ ಸ್ನೇಹಿತರೆ. ನೋಡಿ, ಎ ವಿಧಿ 19, ಬಿ ವಿಧಿ 21, ಸಿ ವಿಧಿ 25, ಡಿ ವಿಧಿ 29. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ನೋಡಿ ಸ್ನೇಹಿತರೆ, ಇಂತಹ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರಿಸಬೇಕಾದ್ರೆ ಇಡೀ ಮೂಲಭೂತ ಹಕ್ಕುಗಳನ್ನ ಅರ್ಥ ಕುಡಿದಿರ್ಬೇಕು, ಇಡೀ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು, ಪ್ರತಿಯೊಂದು ವಿಧಿ ಯಾವ ಅಂಶ ಸ್ಪಷ್ಟಪಡಿಸ್ತಾ ಎಂಬುವರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರ ನೀಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಇಲ್ಲಾದ್ರೆ ಇಲ್ಲ. ಹಾಗಾದ್ರೆ ಉತ್ತರ ಯಾವುದು? ನೋಡಿ, ಮದುವೆ ಆಗ್ಲಿಕ್ಕೂ ಕೂಡ ಹಕ್ಕಿದೆ ಅಂತಂಗಾಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಎಸ್, ಗಮನಿಸ್ರಿ, 19, 21, 25, 29. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ವಿಧಿ 21. ವಿಧಿ 21. ಕೆಲವೊಬ್ರಿಗೆ ಆಶ್ಚರ್ಯ ಆಗಿರುತ್ತೆ, ಸರ್ ತಪ್ಪು, ವಿಧಿ 21 ಏನು ಜೀವಿಸುವ ಹಕ್ಕು ಸರ್, ತಪ್ಪು ಹೇಳ್ತಾ ಇದ್ರೆ. ತಪ್ಪಿಲ್ಲ, ಸರಿ ಇದೆ. ನೋಡಿ ಹೇಗ್ ಸರಿ ಇದೆ ಅಂತಂದ್ರೆ
ನಿಮ್ಮ ಪ್ರಕಾರ ಎಸ್, ವಿಧಿ 21 ಜೀವಿಸುವ ಹಕ್ಕೆ ಹೇಳುತ್ತದೆ. ಏನ್ ಹೇಳುತ್ತದೆ? ವಿಧಿ 21 ಏನು ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಜೀವಿಸುವ ಹಕ್ಕು. ಎಸ್, ಸರಿ, ಜೀವಿಸುವ ಹಕ್ಕು ಅಂತ ಹೇಳ್ತೇವೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳಲ್ಲಿ ಯಾವ ಹಕ್ಕಿನಡಿಯಲ್ಲಿ ಇದು ಕಂಡು ಬರ್ತದೆ? ಗಮನಿಸ್ರಿ, ಯಾವ ಹಕ್ಕಿನಡಿಯಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ನೋಡಿ, ಇಲ್ಲಿ ಹೇಳಿದೀನಿ ಸಮಾನತ್ವಕ್ಕೂ ಸ್ವಾತಂತ್ರ್ಯದ ಹಕ್ಕು 19 ರಿಂದ 22 ಅಂದ್ರೆ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಕಂಡು ಬರುತ್ತದೆ. ಯಾವುದು? ಜೀವಿಸುವ ಹಕ್ಕು, ವಿಧಿ 21. ಹಾಗಾದ್ರೆ ಇಲ್ಲಿ ಏನಿದೆ? ಒಬ್ಬ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕನ್ನು ಕಾಪಾಡುತ್ತದೆ. ಅಂದ್ರೆ ಅವರವರ ಇಷ್ಟಕ್ಕೆ ತಕ್ಕಂತೆ ಮದುವೆ ಆಗು, ವಿಧಿ 21 ಇಲ್ಲರೆ ಜೀವಿಸುವ ಹಕ್ಕು ಅಂತ ಹೇಳುತ್ತೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ನೋಡಿ, ಸರಿಯಾದ ಉತ್ತರ ಯಾವುದು ಅಂತಂದ್ರೆ 2018ರಲ್ಲಿ 2018 ಏಪ್ರಿಲ್ 9ರಂದು ಸುಪ್ರೀಂ ಕೋರ್ಟ್, ಎಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಹೊರಗೆ ಹಾಕುತ್ತೆ. ಒಂದು ತೀರ್ಪನ್ನ ಯಾವ ಪ್ರಕರಣದಲ್ಲಿ ಅಂತಂದ್ರೆ ಹದಿಯಾ ವಿವಾಹ ಪ್ರಕರಣ. ನೋಡಿ, ಹದಿಯಾ ವಿವಾಹ ಪ್ರಕರಣದಲ್ಲಿ ಒಂದು ತೀರ್ಪನ್ನ ಹೊರಹಾಕುತ್ತೆ. ಏನು? ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ, ನೋಡ್ರಿ ಇಂಪಾರ್ಟೆಂಟ್, ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಜೀವಿಸುವ ಹಕ್ಕಿನಡಿಯಲ್ಲೇ ಕಂಡು ಬರುತ್ತದೆ. ಅರ್ಥ ಮಾಡ್ಕೊಳ್ರಿ, 2018 ಏಪ್ರಿಲ್ 9ರಂದು ಸುಪ್ರೀಂ ಕೋರ್ಟ್ ಹದಿಯಾ ವಿವಾಹ ಪ್ರಕರಣದಲ್ಲಿ ತೀರ್ಪನ್ನು ನೀಡಿರುವಂತದ್ದು. ಬಾಳ ಸಂಗಾತಿ ಅಂದ್ರೆ ಮದುವೆ ಆಗುವುದು, ಹೆಂಡತಿ ಅಥವಾ ಗಂಡ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನಾವು ಏನಂತ ಕರಿತೇವೆ? ಬಾಳ ಸಂಗಾತಿ ಅಂತ ಕರಿತೇವೆ. ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಎದರಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಜೀವಿಸುವ ಹಕ್ಕಿನಡಿಯಲ್ಲಿಯೇ ಕಂಡು ಬರುತ್ತದೆ ಅಂತ ಹೇಳ್ತೀವಿ ನಾವು. ಜೀವಿಸುವ ಹಕ್ಕಿನಡಿಯಲ್ಲೇ ಕಂಡು ಬರುತ್ತದೆ ಅಂತ ಹೇಳ್ತೇವೆ. ಸೊ ಈಗಾದ್ರೆ ಸರಿಯಾದ ಉತ್ತರ ಯಾವುದು? ವಿಧಿ 21. ಇದೇ 21ನೇ ವಿಧಿಯಡಿಯಲ್ಲಿ ಇನ್ನೊಂದು ಕಂಡು ಬರ್ತದೆ. ಇನ್ನೊಂದು ಯಾವುದು ನೋಡ್ರಿ, 2006ರಲ್ಲಿ ಗಮನಿಸ್ರಿ, 2006ರಲ್ಲಿ ಲತಾ ಸಿಂಗ್ ಪ್ರಕರಣ ಅಂತಿದೆ. ಲತಾ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಂದು ತೀರ್ಪು ಹಾಕಿದೆ. ಮೊದಲೇ ಇದಕ್ಕಿಂತಲೂ ಮುಂಚೆನೆ 2006ರಲ್ಲಿ ಲತಾ ಸಿಂಗ್ ಪ್ರಕರಣದಲ್ಲಿ ಏನ್ ಹಾಕಿದೆ? ಮದುವೆಯಾಗುವುದು ಜೀವಿಸುವ ಹಕ್ಕಿನ ಒಂದು ಅಂಶ. ನೋಡ್ರಿ, ವಿವಾಹವಾಗುವುದು ಜೀವಿಸುವ ಹಕ್ಕಿನ ಒಂದು ಅಂಶ, ಬಾಳ ಸಂಗಾತಿನ ಆಯ್ಕೆ ಮಾಡಿಕೊಳ್ಳುವುದು ಜೀವಿಸುವ ಹಕ್ಕಿನ ಒಂದು ಅಂಶ ಎಂಬ ಅಂಶವನ್ನು ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್. ಯಾವಾಗ? 2006ರಲ್ಲಿ ಲತಾ ಸಿಂಗ್ ಪ್ರಕರಣದಲ್ಲಿ. ಮತ್ತೆ ಇನ್ನೊಂದು ಬರುತ್ತೆ ಸ್ನೇಹಿತರೆ, ಇದೇ 21ನೇ ವಿಧಿಯಲ್ಲಿ. ಯಾಕಂತಂದ್ರೆ ಈ ಒಂದು ಪ್ರಕರಣಗಳಿಗೆ ಇದಕ್ಕೆ ವ್ಯತ್ಯಾಸ ಅನ್ಸುತ್ತೆ. ಸರಿ ಉತ್ತರ ಅಲ್ಲ ಈ ವಿಧಿಗೆ ಅಂತ ಅನ್ಸುತ್ತೆ, ಬಟ್ ಅದು ಸರಿಯಾಗಿದೆ. ಇನ್ನೊಂದು ಪ್ರಕರಣ ಯಾವುದು ಅಂತಂದ್ರೆ ನೋಡ್ರಿ, 2017ರಲ್ಲಿ ಒಂದು ಪ್ರಕರಣ, KS ಪುಟ್ಟಸ್ವಾಮಿ ಪ್ರಕರಣ. KS ಪುಟ್ಟಸ್ವಾಮಿ ಪ್ರಕರಣ ಅಂತಿದೆ. KS ಪುಟ್ಟಸ್ವಾಮಿ ಪ್ರಕರಣ. ಈ KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ತೀರ್ಪನ್ನ ನೀಡಿದೆ. ಏನ್ ನೀಡಿದೆ? ಗೌಪ್ಯತೆಯ ಹಕ್ಕು. ಇಂಪಾರ್ಟೆಂಟ್ ನೋಡ್ರಿ, ಗೌಪ್ಯತೆ ಅಥವಾ ಗುಪ್ತತೆ, ನಿಮ್ಮ ಗುಪ್ತ ವಿಷಯಗಳನ್ನು ನೀವು ಮುಚ್ಚಿಡಬೇಕು. ಆ ಬೇರೆದವರು ಆ ಗುಪ್ತ ವಿಷಯಗಳನ್ನ ಹರಿಬಿಡಬಾರದು. ಆ ಹಕ್ಕು KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ 2017ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಏನೋ ಗೌಪ್ಯತೆ ಹಕ್ಕು. ಗೌಪ್ಯತೆ ಹಕ್ಕು ಜೀವಿಸುವ ಹಕ್ಕಿನಡಿಯಲ್ಲೇ ಕಂಡು ಬರುತ್ತದೆ. ಒಬ್ಬ ವ್ಯಕ್ತಿಯ ಗೌಪ್ಯ ವಿಷಯಗಳು ಎದರಲ್ಲಿ ಕಂಡು ಬರುತ್ತವೆ? ಜೀವಿಸುವ ಹಕ್ಕಿನಡಿಯಲ್ಲೇ ಕಂಡು ಬರುತ್ತದೆ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಹೇಳ್ತಾರೆ ಯಾವಾಗ ಅಂತಂದ್ರೆ 2017ರಲ್ಲಿ. ಯಾವ ಪ್ರಕರಣದಲ್ಲಿ ಅಂತಂದ್ರೆ KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ. ಇದು ವಿಧಿ 21ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಹಾಗಾದ್ರೆ ವಿಧಿ 19 ಏನು ಸ್ಪಷ್ಟಪಡಿಸುತ್ತದೆ? ಆಗ್ಲೇ ಹೇಳಿದೇನ 19ನೇ ವಿಧಿಯ ಬಗ್ಗೆ, ಭಾರತ ಪ್ರಜೆಗಳಿಗೆ 6 ಸ್ವಾತಂತ್ರ್ಯಗಳು, ಸಂವಿಧಾನದ ಬೆನ್ನೆಲುಬು 19ನೇ ವಿಧಿ ಅಂತ ಹೇಳಿ. ಹಾಗಾದ್ರೆ ವಿಧಿ 25 ಏನು ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ವಿಧಿ 25. ನೋಡ್ರಿ, ವಿಧಿ 25 ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರುವಂತ ವಿಧಿ. ಏನ್ ಹೇಳ್ತಂತ, ಭಾರತ ಯಾವುದೇ ಒಬ್ಬ ಪ್ರಜೆಯು ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿರುವಂತ ಯಾವುದೇ ಒಂದು ಧರ್ಮವನ್ನ ಪಾಲಿಸುವ, ನೋಡ್ರಿ, ಯಾವುದೇ ಧರ್ಮವನ್ನು ಪಾಲಿಸುವ ಮತ್ತು ಪಾಲಿಸಿದ ಧರ್ಮವನ್ನ ಆಚರಣೆ ಮಾಡುವಂತ ಹಕ್ಕು. ಪಾಲಿಸಿದ ಧರ್ಮವನ್ನ ಏನು ಮಾಡಬಹುದು? ಆಚರಣೆ ಮಾಡುವಂತ ಹಕ್ಕು. ವಿಧಿ 25. ನೆಕ್ಸ್ಟ್ ವಿಧಿ 29 ಏನ್ ಹೇಳುತ್ತದೆ? ವಿಧಿ 29 ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ವಿಧಿ 29 ಏನ್ ಹೇಳುತ್ತದೆ ಅಂತಂದ್ರೆ ಅಲ್ಪಸಂಖ್ಯಾತರು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತದೆ. ಯಾರು? ಅಲ್ಪಸಂಖ್ಯಾತರು
ತಮ್ಮ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ಕೋಬೇಕು, ಅಲ್ಪಸಂಖ್ಯಾತರು ಅಂತ ಹೇಳುದು. ಸೊ ಇದು ಏನು ಅಂತಂದ್ರೆ ಮೂರನೇ ಪ್ರಶ್ನೆಗೆ ಸಂಬಂಧಿಸಿರುವಂತ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ಇದರಲ್ಲಿ ಪ್ರಕರಣ ಏನಿದೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟ್ ಯಾವ್ದಾದ್ರು ಪರೀಕ್ಷೆ ನಡೆದ್ರೆ ಅದರಲ್ಲಿ ಈ ಪ್ರಶ್ನೆಗಳನ್ನು ಬರುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡಿ, ಗಮನಿಸಿ. ಭಾರತ ಸಂವಿಧಾನದಲ್ಲಿನ ಶೋಷಣೆಯ ವಿರುದ್ಧದ ಹಕ್ಕು, ನೇರವಾಗಿ ಮುಖ್ಯವಾಗಿರುವಂತ ಒಂದು ಹಕ್ಕನ್ನೇ ಕೊಟ್ಟುಬಿಟ್ಟಿದೆ. ಭಾರತ ಸಂವಿಧಾನದಲ್ಲಿನ ಶೋಷಣೆ ವಿರುದ್ಧದ ಹಕ್ಕು ಕೆಳಗಿನ ಯಾವುದನ್ನು ಕಲ್ಪಿಸುತ್ತದೆ? KS 2017ರಲ್ಲಿ ಪ್ರಶ್ನೆಯನ್ನ ಕೇಳಿರುವಂತ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಶೋಷಣೆ ವಿರುದ್ಧ ಹಕ್ಕು ಈ ಕೆಳಗೆ ಕೊಟ್ಟಿರುವಂತ ಯಾವುದನ್ನು ಒದಗಿಸುತ್ತದೆ ಅಥವಾ ಕಲ್ಪಿಸುತ್ತದೆ ಅಂತ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಅದರ ಕೆಳಗಡೆ ABD ಸರಿ ಮತ್ತು BCD ಸರಿ ಅಂತ ಈ ರೀತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶೋಷಣೆ ವಿರುದ್ಧ ಹಕ್ಕು ಯಾವುದನ್ನ ಕಲ್ಪಿಸುತ್ತದೆ ಅಂತಕ್ಕಂಥದ್ದು ಆಪ್ಷನ್ಸ್ ಅಲ್ಲಿ ನೋಡ್ಬಿಡೋಣ. ಆಪ್ಷನ್ಸ್ A, ಮಾನವ ಸಾಗಾಣೆ ಮತ್ತು ಬಲವಂತದ ಜೀತದ ನಿಷೇಧ ಅಂತಿದೆ. ನೆಕ್ಸ್ಟ್ ಆಪ್ಷನ್ಸ್ B, ಅಸ್ಪೃಶ್ಯತೆ ರದ್ದತಿ ಅಂತಿದೆ. ನೆಕ್ಸ್ಟ್ ಆಪ್ಷನ್ C, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಅಂತಿದೆ. ಹಾಗಾದ್ರೆ ಆಪ್ಷನ್ಸ್ D, ಕಾರ್ಖಾನೆಗಳಲ್ಲಿ ಮತ್ತು ಗಣಿಗಳಲ್ಲಿ ಮಕ್ಕಳ ಉದ್ಯೋಗದ ನಿಷೇಧ ಅಂತಿದೆ. ಇವುಗಳನ್ನ ಕೊಟ್ಟು ಬಿಟ್ರೆ ಮುಗಿತೇನೋ, ಸ್ವಲ್ಪ ನಾವು ರಿಲ್ಯಾಕ್ಸ್ ಇರ್ತೀವಿ. ಆದ್ರೆ ಕೆಳಗಡೆ ಮತ್ತೆ ಕೊಟ್ಟಿದ್ದಾರೆ ಯಾವ್ದು ಸರಿ ನೋಡ್ರಿ. ಅದರಲ್ಲಿ ಮತ್ತೆ 1, 2, 3, 4 ಇದಾವೆ. ಒಂದು ABD ಸರಿ ಹೇಳ್ತಾನೆ, ಏನು ಸರಿ, ಬಿನು ಸರಿ, ಡಿನು ಸರಿ ಅಂತ ಇದೆ ಆಪ್ಷನ್ಸ್. ನೆಕ್ಸ್ಟ್ ನಂಬರ್ 2, BCD ಸರಿ, ಬಿ ಸರಿ ಇದೆ, ಸಿ ಸರಿ ಇದೆ, ಡಿ ಸರಿ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 3, A ಮತ್ತು D ಸರಿ, A ಮತ್ತು D ಅಷ್ಟೇ ಸರಿ ಇದೆ ಅಂತ ಹೇಳಿ. ನೆಕ್ಸ್ಟ್ 4, ABC ಮತ್ತು D ಅಂದ್ರೆ ಇವೆಲ್ಲವೂ ಕೂಡ ಸರಿಯಾಗಿವೆ ಅಂತ ಇದೆ. ಇದು KS 2017ರಲ್ಲಿನ ಪ್ರಶ್ನೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ನೋಡ್ರಿ. ಇಂತಹ ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರಿಸ್ಬೇಕಾದ್ರೆ ಈ ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ನಿಮಗೆ ಸಮಗ್ರವಾದಂತ ಮಾಹಿತಿ ಇರಲೇಬೇಕು. ಇದ್ದಾಗ ಮಾತ್ರ ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ, ಇಲ್ಲದಿದ್ದರೆ ಇಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನೋಡ್ರಿ, ಇಲ್ಲಿ ನಂಬರ್ 3 ಇದೆ ನೋಡ್ರಿ, ಆಪ್ಷನ್ಸ್ 3, A ಮತ್ತು D ಸರಿಯಾದಂತ ಉತ್ತರ. ಹಾಗಾದ್ರೆ A ಏನಿದೆ ನೋಡ್ರಿ, A ಏನಿದೆ ಅಂತಂದ್ರೆ ಮಾನವ ಸಾಗಾಣೆ ಮತ್ತು ಬಲವಂತದ ಜೀತದ ನಿಷೇಧ, ಒತ್ತಾಯಪೂರ್ವಕವಾದಂತ ಜೀತದ ನಿಷೇಧ. D ಏನಿದೆ, ಕಾರ್ಖಾನೆಗಳಲ್ಲಿ ಮತ್ತು ಗಣಿಗಳಲ್ಲಿ ಮಕ್ಕಳ ಉದ್ಯೋಗದ ನಿಷೇಧ ಅಂತಿದೆ. ಸೊ ಇವೆರಡು ಸರಿಯಾದಂತ ಉತ್ತರ. ಹಾಗಾದ್ರೆ ಶೋಷಣೆ ವಿರುದ್ಧದ ಹಕ್ಕು ಅಂತ ಬಂದಾಗ ಸಂವಿಧಾನದಲ್ಲಿ ಎಷ್ಟನೇ ಹಕ್ಕು ಅಂತ ನೋಡೋಣ. ನೋಡಿ, ಇಲ್ಲಿ 1ನೇ ಹಕ್ಕು ಯಾವ್ದು, ಸಮಾನತೆ ಹಕ್ಕು, 14ರಿಂದ 18 ಅಂತ ಹೇಳಿ ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ. 2ನೇ ಹಕ್ಕು ಯಾವ್ದಾರ ಸ್ವಾತಂತ್ರ್ಯದ ಹಕ್ಕು, ಇದು ಕೂಡ ಹೇಳ್ಬಿಟ್ಟಿನಿ. 19ರಿಂದ 22ನೇ ವಿಧಿ ಅಂತ ಹೇಳಿನಿ. ನೆಕ್ಸ್ಟ್ 3ನೇ ಹಕ್ಕು ಯಾವ್ದು ಅಂತಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಹೇಳ್ತೇವೆ. 3ನೇ ಹಕ್ಕು ಯಾವುದು, ಶೋಷಣೆಯ ವಿರುದ್ಧದ ಹಕ್ಕು. ಎಲ್ಲಿಂದ ಎಲ್ಲಿವರೆಗೆ 23ರಿಂದ 24ನೇ ವಿಧಿಯವರೆಗೆ ಇರುವಂತದ್ದು ಶೋಷಣೆ ವಿರುದ್ಧದ ಹಕ್ಕು. ಅಂದ್ರೆ ಮುಖ್ಯವಾಗಿ 2 ವಿಧಿಗಳು ಸ್ಪಷ್ಟಪಡಿಸುತ್ತವೆ. ಆದ್ರೆ ಇಲ್ಲಿ ವಿಧಿ ಕೇಳಿಲ್ಲ, ನೇರವಾಗಿ ಏನ್ ಕೇಳಿಲ್ಲ, ಶೋಷಣೆ ವಿರುದ್ಧದ ಹಕ್ಕು ಅಂತ ಕೇಳಿದಾನೆ. ನೇರವಾಗಿ 3ನೇ ಹಕ್ಕನ್ನೇ ಇಟ್ಟಿದ್ದಾನೆ, ಇಟ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಂದ್ರೆ 23, 24ನೇ ವಿಧಿ ಎರಡನ್ನೂ ಸೇರಿಸಿ ಇಲ್ಲಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಹಾಗಾದ್ರೆ ವಿಧಿ 23 ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ನೋಡಿ. 23 ಏನ್ ಹೇಳುತ್ತದೆ ಅಂತಂದ್ರೆ ಅಕ್ರಮ ಮಾನವ ಮಾರಾಟ, ಇದ್ದೇ ಅಕ್ರಮ ಮಾನವ ಮಾರಾಟ, ಮಾವನಲ್ಲ ಮಾನವ ಮಾರಾಟ, ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಬಲವಂತದ ನೋಡ್ರಿ, ಬಲವಂತದ ದುಡಿಮೆ ನಿಷೇಧ ಅಂತಿದೆ. ಬಲವಂತದ ದುಡಿಮೆ ನಿಷೇಧ ಇದು 23ನೇ ವಿಧಿ ಹೇಳಿರುತ್ತದೆ. ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ ಅಂತಿದೆ. ಇಲ್ಲಿ ನೋಡ್ರಿ, ಮಾನವ ಸಾಗಾಣೆ, ಬಲವಂತ ಜೀತ ನಿಷೇಧ ಎಸ್ ಇದೆ. ಹಾಗಾದ್ರೆ 23ನೇ ವಿಧಿ ಬಗ್ಗೆ ಇರುವಂತದ್ದು ಅದನ್ನೇ ನೇರ ಕ್ವಶನ್ಸ್ ಕೇಳಿದಾನೆ. ನೆಕ್ಸ್ಟ್ 24ನೇ ಶೋಷಣೆ ವಿರುದ್ಧ ಹಕ್ಕಿನಲ್ಲಿ ಬರುವಂತ ಇನ್ನೊಂದು ವಿಧಿ 24ನೇ ವಿಧಿ ಏನ್ ಹೇಳುತ್ತದೆ ನೋಡಿ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬಾಲ ಕಾರ್ಮಿಕ ನಿಷೇಧ ನೋಡ್ರಿ, ಇಂಪಾರ್ಟೆಂಟ್. ಬಾಲ ಕಾರ್ಮಿಕ ನಿಷೇಧ ಅಂತ ಹೇಳಿ, ಬಾಲ ಕಾರ್ಮಿಕ ನಿಷೇಧ ನೋಡ್ರಿ. ಇಲ್ಲಿ ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಮಕ್ಕಳ ಉದ್ಯೋಗದ ನಿಷೇಧ ಅಂದ್ರೆ ಬಾಲ ಕಾರ್ಮಿಕ ನಿಷೇಧ. 24ನೇ ವಿಧಿ ಏನ್ ಹೇಳ್ತಾರೆ, ಮಕ್ಕಳನ್ನ
ಕಾರ್ಖಾನೆಗಳಲ್ಲಿ, ಗಣಿಗಾರಿಕೆಗಳಲ್ಲಿ ಮತ್ತು ಅಪಾಯಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಶೋಷಣೆ ಮಾಡುವಂತಿಲ್ಲ ಅಂತ 24ನೇ ವಿಧಿ ಹೇಳುತ್ತೆ. ಇವೆರಡನ್ನ ಸೇರಿಸಿ ನೇರವಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಎರಡನ್ನು ಸೇರಿಸಿ ಪ್ರಶ್ನೆ ಮಾಡಿರುವಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಯಾವ್ದಾಗಿರುತ್ತೆ ಅಂದ್ರೆ ಎ ಮತ್ತು ಡಿ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಬಾಲ ಕಾರ್ಮಿಕ ನಿಷೇಧ ಅಂತಿದೆ. ಹಾಗಾದ್ರೆ ಯಾವ ವಯಸ್ಸಿನ ಒಳಗಿನ ಮಕ್ಕಳನ್ನು ಬಾಲ ಕಾರ್ಮಿಕರು ಎಂದು ಕರೆಯುತ್ತೇವೆ? ವಯಸ್ಸು 18 ವಯಸ್ಸಿನ ಒಳಗಿನ ಮಕ್ಕಳನ್ನು, 20 ವಯಸ್ಸಿನ ಒಳಗಿನ ಮಕ್ಕಳನ್ನು, 21 ವಯಸ್ಸು ಒಳಗಿನ ಮಕ್ಕಳನ್ನು, 14 ವಯಸ್ಸಿನ ಒಳಗಿನ ಮಕ್ಕಳನ್ನು ಅಂದಾಗ ನೋಡ್ರಿ, 14 ವರ್ಷ ವಯಸ್ಸಿನ ಒಳಗಿನ ಮಕ್ಕಳನ್ನು ಬಾಲ ಕಾರ್ಮಿಕರು ಎಂದು ಕರೆಯುತ್ತೇವೆ. 14 ವರ್ಷ ವಯಸ್ಸಿನ ಒಳಗಿನ ಮಕ್ಕಳನ್ನು ಏನೆಂದು ಕರೆಯುತ್ತೇವೆ? ಬಾಲ ಕಾರ್ಮಿಕರು ಅಂತ ಕರಿತೇವೆ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ, ಯಾವಾಗಂದ್ರೆ 1986. 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಜಾರಿಗೆ ಬಂದ ವರ್ಷ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ, 5ನೇ ಕ್ವಶನ್ಸ್. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ನೋಡಿ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ, ನೆನ್ಪಿಟ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ, ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು, ಇಂಪಾರ್ಟೆಂಟ್. ಶಿಕ್ಷಣ ಹಕ್ಕು ಕಾಯ್ದೆ, ಇಂಪಾರ್ಟೆಂಟ್, ಅಂದ್ರೆ RT, ಶಿಕ್ಷಣ ಹಕ್ಕು ಕಾಯ್ದೆ ಪರಿಮಿತಿಯಿಂದ ಹೊರಗುಳಿದಿವೆ. PSI 2018ರಲ್ಲಿ ಕೇಳಿರುವಂತ ಪ್ರಶ್ನೆ. ಮತ್ತು ಈ ಪ್ರಶ್ನೆ ತಿರುಚಿ ಬೇರೆ ರೂಪದಲ್ಲಿ ಇನ್ನೂ ಕೂಡ ಕೇಳ್ತಾರೆ. ಸೊ ಇನ್ನೊಂದ್ಸಲ ಪ್ರಶ್ನೆ ನೋಡಿಬಿಡೋಣ. ಈ ಕೆಳಗಿನಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳ ಶಿಕ್ಷಣ ಹಕ್ಕು ಕಾಯ್ದೆ ಪರಿಮಿತಿಯಿಂದ ಹೊರಗುಳಿದಿವೆ? ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ. ಸಿಂಪಲ್ ಆಗಿ ಪ್ರಶ್ನೆ ಏನ್ ಕೇಳ್ತಾ ಇದೆ ಅಂತಂದ್ರೆ, ಪ್ರಶ್ನೆ ಕೇಳ್ತಾ ಇದೆ ಅಂತಂದ್ರೆ, ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಅಲ್ಪಸಂಖ್ಯಾತ ಇರಬೇಕು, ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಇರಬೇಕು, ಅನುದಾನ ರಹಿತ ಆಗಿರ್ಬೇಕು. ಅಂತ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ RT ಇಂದ ಅವುಗಳನ್ನ ಹೊರಗಿಡಲಾಗಿದೆ. ಅಂದ್ರೆ RT ಇಂದ ಅಲ್ಲಿ ಏನು ಮೀಸಲಾತಿ ಕೊಡ್ತೇವಲ್ಲ ಅವುಗಳನ್ನ ರಿಲ್ಯಾಕ್ಸಸ್ ಹೊರಗಿಡಲಾಗಿದೆ. ಹಾಗಾದ್ರೆ ಹೊರಗಿಡಲಾಗಿದೆ ಅಂತ ವಿಧಿ ಯಾವುದಕ್ಕೆ ಅವಕಾಶ ಕಲ್ಪಿಸಿರುವಂತದ್ದು ಯಾವುದು ಅಂತ ಪ್ರಶ್ನೆ ಇದೆ. ಇದು ನಿಮ್ಗೆ ಗೊತ್ತಿರಬೇಕಾದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಗೊತ್ತಿರಬೇಕು. ಮೂಲಭೂತ ಹಕ್ಕುಗಳಲ್ಲಿ ಅಂದಾಗ ಮಾತ್ರ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನೋಡಿ, ಸರಿಯಾದ ಉತ್ತರ ಯಾವುದು? ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು RT ಇಂದ ವಿನಾಯಿತಿ ಪಡೆದಿವೆ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ನೋಡಿ, ಆಪ್ಷನ್ಸ್ ಈ ರೀತಿ ಇದಾವೆ. ಎ ವಿಧಿ 16, ವಿಧಿ 19/1, ವಿಧಿ 19, ಡಿ ವಿಧಿ 30/1. ಸರಿಯಾದ ಉತ್ತರ ಯಾವ್ದು? 16, 19, 29, 30/1 ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ವಿಧಿ 30. ವಿಧಿ 30 ಸರಿಯಾದಂತ ಉತ್ತರ. ಹೇಗೆ ಸರಿ ಅಂತಂದ್ರೆ ನೋಡಿ, ಅಲ್ಲಿ ಆಗ್ಲೇ ಹೇಳಿ ನಾನು, ಮೂಲಭೂತ ಹಕ್ಕುಗಳು ನೋಡಿದಾಗ ಸಮಾನತೆ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29ರಿಂದ 30. ಕೊನೆಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತೇವೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32 ಅಂತಿದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ವಿಧಿ 30/1 ಅಂತ ಹೇಳಿ. ಅಂದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿನಡಿಯಲ್ಲಿ ಕಂಡು ಬರುವಂತ ಒಂದು ಪ್ರಶ್ನೆ. ಹಾಗಾದ್ರೆ ನೋಡ್ರಿ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29ರಿಂದ 30 ಅಂತಿದೆ. ಹಾಗಾದ್ರೆ 29ನೇ ವಿಧಿ ಯಾವ ಅಂಶ ಸ್ಪಷ್ಟಪಡಿಸುತ್ತದೆ ಅಥವಾ ಏನನ್ನು ಸ್ಪಷ್ಟಪಡಿಸುತ್ತದೆ? ವಿಧಿ 29 ಏನನ್ನ ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ. ನೋಡಿ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಅಂತ ಹೇಳ್ತೀವಿ ನಾವು. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತರು ತಮ್ಮ ಹಿತಾಸಕ್ತಿ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಿರುವಂಥದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್
ಇಲ್ಲಿ ಉತ್ತರ ಇರುವಂತದ್ದು ವಿಧಿ 30ನೇ ವಿಧಿ ಏನು ಸ್ಪಷ್ಟಪಡಿಸುತ್ತದೆ, ಯಾವ ಅಂಶ ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದು. ನೋಡಿ, ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದು. ಇಂಪಾರ್ಟೆಂಟ್, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳ ಮತ್ತು ಆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಆಡಳಿತ ನಡೆಸುವಂತ ಒಂದು ಹಕ್ಕು, ಅವರೇ ಆಡಳಿತವನ್ನು ನಡೆಸಿಕೊಳ್ಳಲು ಅವರಿಗೆ ನೀಡಿರುವಂತ ಒಂದು ಅವಕಾಶ 30ನೇ ವಿಧಿ. ಹಾಗಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ವಿಧಿ 30/1. ವಿಧಿ 30/1 ಏನ್ ಹೇಳುತ್ತದೆ ನೋಡಿ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಎಂತ ಅಲ್ಪಸಂಖ್ಯಾತ ಅನುದಾನ ರಹಿತ, ನೋಡ್ರಿ, ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಎದರಿಂದ ವಿನಾಯಿತಿ ಪಡೆದಿವೆ ಅಂತಂದ್ರೆ RT ಇಂದ ವಿನಾಯಿತಿಯನ್ನು ಪಡೆದಿವೆ ಅಂತ ಹೇಳ್ತೇವೆ. RT ಇಂಪಾರ್ಟೆಂಟ್, RTE ಇಂದ ವಿನಾಯಿತಿ ಪಡೆದಿವೆ. 30/1 ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ RT ಇಂದ ವಿನಾಯಿತಿಯನ್ನು ಪಡೆದುಕೊಂಡಿವೆ ಅಂತಂದ್ರೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿಯೇ 25ರಷ್ಟು ಶೀಟ್ಗಳನ್ನ ಮೀಸಲಿಡಲಾಗಿದೆ. ವಿದ್ಯಾರ್ಥಿಗಳು ಫ್ರೀ ಆಗಿ ಎಜುಕೇಶನ್ ಕೊಡ್ಲಿಕ್ಕೆ ಎಲ್ಲಾ ಕಡೆ, ಕರ್ನಾಟಕದ ಎಲ್ಲಾ ಕಡೆ ರೈಟ್ ಟು ಎಜುಕೇಶನ್. ಕರ್ನಾಟಕದಲ್ಲಿ RT ಕೂಡ ಜಾರಿ ಇದೆ, ಬಟ್ ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಜನರಿಗೆ ಕೂಡ ಅದು ಗೊತ್ತಿಲ್ಲ. ಏನು ಅಂತಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಂಡ್ರು ಕೂಡ, ಯಾವುದೇ ಶಿಕ್ಷಣ ಸಂಸ್ಥೆ ಸರ್ಕಾರಿ ಅಂತ ಬಿಟ್ಟು, ಸರ್ಕಾರದಲ್ಲಿ ಫ್ರೀನೇ ಇರುತ್ತಾ ಆಲ್ರೆಡಿ, ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಂಡ್ರು ಕೂಡ, ಆ ಪ್ರೈವೇಟ್ ತೆಗೆದುಕೊಂಡ್ರು ಕೂಡ ಅವರಲ್ಲಿ 100 ಶೀಟುಗಳು ಇದ್ರೆ 25 ಶೀಟು RT ಅಡಿ ಫ್ರೀ ಆಗಿಡ್ಬೇಕು. RT ಅಡಿಯಲ್ಲಿ ಸೆಲೆಕ್ಷನ್ ಆದಂತ ಮಕ್ಕಳಿಗೆ ಫ್ರೀ ಆಗಿ ಅಲ್ಲಿ ನಾವು ಶೀಟನ್ನು ಕೊಡಬೇಕು, ಆ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕು. ಇದು RT, ರೈಟ್ ಟು ಎಜುಕೇಶನ್ ಅಂತ ಹೇಳ್ತೀವಿ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ, ಎಂತ ಅಲ್ಪಸಂಖ್ಯಾತ, ಅನುದಾನ ರಹಿತ, ಇಂಪಾರ್ಟೆಂಟ್, ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಗೌರ್ಮೆಂಟ್ ಇಂದ ಅದಕ್ಕೆ ಫಂಡ್ ಬರುವುದಿಲ್ಲ. ಅನ್ಎಡೆಡ್ ಅಂತ ಹೇಳ್ತೇವೆ, ಎಡೆಡ್ ಅಲ್ಲ, ಅನ್ಎಡೆಡ್ ಸ್ಕೂಲ್ ಅಂತ ಹೇಳ್ತೇವೆ. ಅಂತ ಅನ್ಎಡೆಡ್ ಸ್ಕೂಲ್, ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು RT ಇಂದ ಏನನ್ನು ಪಡೆದಿವೆ? ವಿನಾಯಿತಿ. ಅಂದ್ರೆ ಅಂತ ಶಿಕ್ಷಣ ಸಂಸ್ಥೆಗಳು RTಗೆ ಒಳಪಡುವುದಿಲ್ಲ. ಅಲ್ಲಿ ಎಲ್ಲಾ ಸೀಟುಗಳು ಕೂಡ ಅವ್ರದೇ ಆದಂತ ಒಂದು ಫೀಸ್ ಸ್ಕೇಲ್ ಅಲ್ಲಿ ಮಕ್ಕಳನ್ನು ತೆಗೆದುಕೊಂಡು ಅವ್ರ ಪಾಠ ಬೋಧನೆ ಮಾಡುವಂತದ್ದು. ಇದು ಏನೊಂದು ಪ್ರಶ್ನೆ, ಅದಕ್ಕೆ ಸಂಬಂಧಿಸಿರುವಂತ ಒಂದಿಷ್ಟು ಮಾಹಿತಿ. ಮತ್ತು ಸ್ನೇಹಿತರೆ, ಇದನ್ನು ಮುಂದುವರಿದಂತೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಅಥವಾ ಅಲ್ಪಸಂಖ್ಯಾತರು ಅಂತ ಬಂದಾಗ ಅಲ್ಲಿ ನಿಮ್ಗೆ ಇನ್ನೂ ಒಂದು ಗೊತ್ತಿರಬೇಕು. ಅಲ್ಪಸಂಖ್ಯಾತರು ಅಂತಂದ್ರೆ ಯಾರಿಗೆ ಅಲ್ಪಸಂಖ್ಯಾತರು ಕರಿತೀವರ? ಇದು ಕೂಡ KS 1998 ಒಂದು ಪ್ರಶ್ನೆ ಆಗಿರುವಂತದ್ದು. ಅಲ್ಪಸಂಖ್ಯಾತರು ಅಂತಂದ್ರೆ ಭಾಷಾ, ನೋಡ್ರಿ ಇಂಪಾರ್ಟೆಂಟ್, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಅಂತ ಹೇಳ್ತೀವಿ ನಾವು. ಬರೀ ಭಾಷೆ ಆಧಾರದ ಮೇಲೆ ಅಲ್ಪಸಂಖ್ಯಾತರು ಅಲ್ಲ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಭಾಷೆಯ ಆಧಾರದ ಮೇಲೆ ಮತ್ತು ಧಾರ್ಮಿಕ ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತ ವರ್ಗಗಳು ಅಥವಾ ಅಲ್ಪಸಂಖ್ಯಾತ ಧರ್ಮಗಳು ಎಷ್ಟಿದಾವೆ ಅಂತಂದ್ರೆ ನೋಡಿ, ಅಲ್ಪಸಂಖ್ಯಾತ ಧರ್ಮಗಳು ಎಷ್ಟಿದಾವೆ ಅಂತಂದ್ರೆ 6 ಅಲ್ಪಸಂಖ್ಯಾತ ಧರ್ಮಗಳು ಅಂತ ಹೇಳ್ತೀವಿ. ಎಷ್ಟ್ರೆ? 6 ಧರ್ಮಗಳು ಅಂತ ಹೇಳ್ತೀವಿ, ಅಲ್ಪಸಂಖ್ಯಾತ ಧರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಅವು 6 ಯಾವ್ಯಾವು ಅಂತಂದ್ರೆ, ಒಂದು ಕ್ರೈಸ್ತ ಧರ್ಮ, ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡು, ಕ್ರೈಸ್ತ ಧರ್ಮ. 2 ಇಸ್ಲಾಂ ಧರ್ಮ ಅಥವಾ ಮುಸ್ಲಿಂ ಧರ್ಮ, ಇಸ್ಲಾಂ ಅಥವಾ ಮುಸ್ಲಿಂ. ನೆಕ್ಸ್ಟ್ 3 ಬೌದ್ಧ ಧರ್ಮ. ನೆಕ್ಸ್ಟ್ ಯಾವ್ದ್ರಿ? ಬೌದ್ಧ ಧರ್ಮ. ನೆಕ್ಸ್ಟ್ 4ನೇದು ಜೈನ ಧರ್ಮ, ಜೈನ. ನೆಕ್ಸ್ಟ್ ಸಿಖ್ ಧರ್ಮ, ಸಿಖ್ ಧರ್ಮ. ನೆಕ್ಸ್ಟ್ 6 ಜೋರಾಸ್ಟ್ರಿಯನ್, ನೋಡ್ರಿ, ಜೋರಾಸ್ಟ್ರಿಯನ್ ಅಂದ್ರು ಒಂದೇ, ಪಾರ್ಸಿ ಅಂದ್ರು ಒಂದೇ. ಜೋರಾಸ್ಟ್ರಿಯನ್ ಅಥವಾ ಪಾರ್ಸಿ, ಒಂದೊಂದ್ಸಲ ಪ್ರಶ್ನೆ ಕೇಳಿ ಪಾರ್ಸಿ ಕೊಟ್ಟಿರ್ತಾರೆ, ಒಂದೊಂದ್ಸಲ ಜೋರಾಸ್ಟ್ರಿಯನ್ ಕೊಟ್ಟಿರ್ತಾರೆ, 2 ಒಂದೇ. ಇಲ್ಲಿ ಭಾರತದಲ್ಲಿನ ಅಲ್ಪಸಂಖ್ಯಾತ ಧರ್ಮಗಳು ಎಷ್ಟು ಅಂದ್ರೆ 6 ಧರ್ಮಗಳು ಅಂತ ಹೇಳ್ತೇವೆ. 6 ಧರ್ಮಗಳು ಯಾವ ಅಂತಂದ್ರೆ ಒಂದು ಕ್ರೈಸ್ತ, ಇಸ್ಲಾಂ, ಬೌದ್ಧ, ಜೈನ, ಸಿಖ್ ಮತ್ತು ಜೋರಾಸ್ಟ್ರಿಯನ್ ಧರ್ಮ ಅಂತ ಹೇಳ್ತೇವೆ ಸ್ನೇಹಿತರೆ. ಇದು ಏನು ಅಂತಂದ್ರೆ ಮುಖ್ಯವಾಗಿ 5ನೇ ಪ್ರಶ್ನೆಗೆ ಸಂಬಂಧಿಸಿರುವಂತ ಒಂದಿಷ್ಟು ಮಾಹಿತಿ. ಓಕೆ ಸ್ನೇಹಿತರೆ, ಇಲ್ಲಿ 5 ಪ್ರಶ್ನೆಗಳನ್ನ ನಾವು ಸಂಪೂರ್ಣವಾಗಿ ನೋಡಿದ್ದಾಗಿದೆ. ಹಾಗೂ ಇಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿರುವಂತಹ ಒಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ನಿಮ್ಮ ಜೊತೆಗೆ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಮೂಲಭೂತ ಹಕ್ಕಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಒಂದು ಅಧ್ಯಾಯವನ್ನೇ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇಡೀ ಮೂಲಭೂತ ಹಕ್ಕುಗಳು ಆ ವಿಡಿಯೋದಲ್ಲಿ
ಕವರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಅದು ಕೂಡ ಮುಂದೆ ನೋಡಿ ಪ್ರತಿ ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನು ಕೊಡುವಂತೆ ಆ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಓಕೆ, ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಇಂಥದೇ ಆದಂತಹ ಒಂದು ಬೇರೆ ವಿಶೇಷವಾಗಿರುವಂತಹ ಒಂದು ಟಾಪಿಕ್ ಅನ್ನ, ವಿಶೇಷವಾದಂತಹ ಪ್ರಶ್ನೆಗಳನ್ನ ನಿಮ್ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ ಸ್ನೇಹಿತರೆ. ಅಲ್ಲಿವರೆಗೆ ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.